ವಿಮೋಚನ ಕಾಂಡ 3ನೇ ಅಧ್ಯಾಯ 20ನೆಯ ವಾಕ್ಯ. ನಾನು ಕೈಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು. ಈ ವಾಕ್ಯದಲ್ಲಿ ದೇವರು ಮೋಶೆಯ ಸಂಗಡ ಮಾತನಾಡುತ್ತಾ ಇರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಆ ದಿವಸಗಳಲ್ಲಿ ಇಸ್ರಾಯೇಲ್ಯರನ್ನ 400 ವರ್ಷಗಳ ದಾಸತ್ವದ ಅವಸ್ಥೆಯಿಂದ ಬಿಡುಗಡೆ ಮಾಡಿ ಹೊರತರುವಂತೆ ಮೋಶೆಯ ಸಂಗಡ ಮಾತನಾಡುತ್ತಾ ಅವನಿಗೆ ಅನೇಕ ವಿಷಯಗಳನ್ನು ತಿಳಿಸುತ್ತಾ ಐಗುಪ್ತ ದೇಶಕ್ಕೆ ಹೋಗೆಂಬುದಾಗಿ ಹೇಳುವಾಗ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ, ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು ಎಂಬುದಾಗಿ. ಅಂದರೆ ನಾನೇ ನಿನ್ನನ್ನು ಕಳಿಸುತ್ತಾ ಇದ್ದೇನೆ, ನೀನು ಹೋಗಿ ಫರೋಹನ ಮುಂದೆ ದೇವರು ಈ ರೀತಿ ಹೇಳಿದ್ದಾರೆಂಬುದಾಗಿ ಹೇಳಿದ ಕೂಡಲೇ ಅವನು ನಿನ್ನ ಮಾತುಗಳನ್ನು ಕೇಳುವುದಿಲ್ಲ. ಆದರೆ ಅದರ ನಂತರ ನಾನು ಮಾಡುವಂಥ ಕಾರ್ಯಗಳು ನಾನೇ ನಿನ್ನ ಮೂಲಕವಾಗಿ ಮಾತುಗಳನ್ನು ಹೇಳಿಸುತ್ತಾ ಇರುವುದು ಎಂಬುದು ಅವನಿಗೂ ಅವನ ಪರಿವಾರದವರಿಗೂ ಇಡೀ ಐಗುಪ್ತರಿಗೂ ಸ್ಪಷ್ಟವಾಗಿ ತಿಳಿಯುವಂತೆ ಮಾಡುತ್ತದೆ. ನಾನು ಕೈ ಐಗುಪ್ತ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಅದರ ನಂತರ ಅರಸನು ನಿಮ್ಮನ್ನು ಬಿಡುತ್ತಾನೆಂಬುದಾಗಿ ಸ್ಪಷ್ಟವಾಗಿ ಹೇಳಿ ಕಳಿಸುತ್ತಾ ಇದ್ದಾರೆ. ಅಂದರೆ ದೇವರು ಆ ದಿವಸಗಳಲ್ಲಿ ಐಗುಪ್ತ ದೇಶದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಮಹತ್ಕಾರ್ಯಗಳನ್ನು ನೋಡುವಾಗ ಒಂದು ಕಡೆ ಅದು ಬಹಳ ಆಶ್ಚರ್ಯವನ್ನುಂಟು ಮಾಡುವಂಥದ್ದಾಗಿತ್ತು. ಹಾಗೆ ಇನ್ನೊಂದು ಕಡೆ ಐಗುಪ್ತ ದೇಶದವರಿಗೆ ಅದು ಬಾಧೆಯನ್ನು ಉಂಟು ಮಾಡುವಂಥದ್ದಾಗಿಯೂ ಇಸ್ರಾಯೇಲ್ಯರಿಗಾದರೂ ಅನುಕೂಲವಾಗಿ ಆಶೀರ್ವಾದಕ್ಕೆ ಪೂರಕವಾಗಿ ಎಲ್ಲವೂ ನಡೆಯುತ್ತಾ ಇತ್ತು. ಅಂದರೆ ದೇವರೊಂದು ಕಾರ್ಯವನ್ನು ಮಾಡುತ್ತೇನೆಂಬುದಾಗಿ ಹೇಳುವಾಗ ಅದು ತಕ್ಷಣವೇ ನೆರವೇರದೇ ಇದ್ದರೂ ದೇವರು ಆ ಕಾರ್ಯವನ್ನು ನೆರವೇರಿಸುವಂಥ ಮಾರ್ಗದಲ್ಲಿ ದೇವರು ಯಾವ ರೀತಿಯಾಗಿ ನಮಗೆ ವಿರೋಧವಾಗಿರುವಂಥ ಕಾರ್ಯಗಳನ್ನು ಮುರಿಯುತ್ತಾ ಇದ್ದಾರೆ, ಶತ್ರುಗಳನ್ನು ಬಾಧಿಸುತ್ತಾ ಇದ್ದಾರೆ, ತಡೆಗಳನ್ನು ಲಯ ಮಾಡುತ್ತಾ ಇದ್ದಾರೆ, ಅಸಾಧಾರಣವಂಥ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆಂಬುದನ್ನು ನಾವು ಕಣ್ಣಾರೆ ನೋಡಬಹುದು. ನಮ್ಮ ಅನುಕೂಲಕ್ಕಾಗಿ, ನಮ್ಮ ಆಶೀರ್ವಾದಕ್ಕಾಗಿ ದೇವರು ಮಾಡುತ್ತಿರುವಂಥ ಮಹತ್ ಕಾರ್ಯಗಳನ್ನು ನೋಡುವುದು ಮಾತ್ರವಲ್ಲ, ಅದರ ನಿಮಿತ್ತವಾಗಿ ದೇವರಲ್ಲಿ ಇನ್ನೂ ಕೂಡ ಬಲಗೊಂಡು, ಇನ್ನೂ ಕೂಡ ನಂಬಿಕೆಯಲ್ಲಿ ವೃದ್ಧಿಯಾಗಿ ದೇವರನ್ನು ಸ್ತುತಿಸುತ್ತಾ ಆತನನ್ನು ಘನಪಡಿಸುತ್ತಾ ಆತನು ನೇಮಿಸಿದಂಥ ಮಾರ್ಗದಲ್ಲಿ ಉತ್ಸಾಹವಾಗಿ ಮುಂದೆ ಸಾಗಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಹೇಳಿದಂಥ ಕಾರ್ಯ ನೆರವೇರಲಿಲ್ಲ ಎಂಬುದಾಗಿ ಅಂದುಕೊಂಡು ಬೇಸರಕ್ಕೆ, ನಿರಾಸೆಗೆ ಅವಕಾಶವನ್ನು ಕೊಡಬೇಡಿ. ದೇವರು ಹೇಳಿದಂತೆಯೇ ಬಿಡಿಸುವಂಥದ್ದು, ಅದ್ಭುತಗಳನ್ನು ಮಾಡುವಂಥದ್ದು, ನಿಮಗೆ ಆಶೀರ್ವಾದಗಳನ್ನು ಕೊಡುವಂಥದ್ದು ಎಲ್ಲವೂ ಕೂಡ ನಿಜ, ಅದು ಹಾಗೆ ನೆರವೇರುತ್ತದೆ. ಆದರೆ ಅದನ್ನು ನೆರವೇರಿಸುವಂಥ ಮಾರ್ಗದಲ್ಲಿ ಆತನು ಮಾಡುವಂಥ ಮಹತ್ ಕಾರ್ಯಗಳು, ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ನಿಮ್ಮನ್ನು ಇನ್ನೂ ಕೂಡ ಕರ್ತನಲ್ಲಿ ಬಲಪಡಿಸುವಂಥದ್ದು, ನಿಮಗೋಸ್ಕರ ದೇವರು ಯುದ್ಧ ಮಾಡುತ್ತಾರೆಂಬುದನ್ನು ಅರಿತುಕೊಳ್ಳುವಂತೆ ಮಾಡುವಂಥದ್ದು, ದೇವರನ್ನು ಪೂರ್ಣವಾಗಿ ಆಶ್ರಯಿಸಿಕೊಳ್ಳುವಂತೆ ಮಾಡುವಂಥದ್ದು ಆಗಿದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳು ನೀನು ಮೋಶೆಯನ್ನು ಇಸ್ರಾಯೇಲರ 400 ವರ್ಷಗಳ ದಾಸತ್ವದಿಂದ ಅವರನ್ನು ಬಿಡುಗಡೆ ಮಾಡಿ ಹೊರತರಬೇಕೆಂಬುದಾಗಿಯೇ ಕಳುಹಿಸಿದೆ. ಆದರೆ ಆ ಕಾರ್ಯವು ನೇರವಾಗಿ ನೆರವೇರಲಿಲ್ಲ. ನೀನು ಐಗುಪ್ತ ದೇಶದವರ ಮಧ್ಯದಲ್ಲಿ ನಿನ್ನ ಕೈಚಾಚಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಿ ಅವರು ನಾನಾ ವಿಧಗಳಲ್ಲಿ ಬಾಧಿಸಿದ ನಂತರ ಅಪ್ಪ, ನೀನು ಹೇಳಿದಂಥ ಆ ಬಿಡುಗಡೆ ಕಾರ್ಯ ನೆರವೇರಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನೀವು ಅನೇಕ ಕಾರ್ಯಗಳನ್ನು ಹೇಳಿದ್ದೀರಾ, ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೀರಾ. ಆದರೆ ಅದನ್ನು ನೆರವೇರಿಸುವಂಥ ಮಾರ್ಗದಲ್ಲಿ ನೀವು ಮಾಡುವಂಥ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಶತ್ರುಗಳನ್ನು ಬಾಧಿಸುವಂಥ ವಿಧಗಳು, ತಡೆಗಳನ್ನು ಮುರಿಯುವಂಥ ವಿಧಗಳು, ಸೈತಾನ ಕ್ರಿಯೆಗಳನ್ನು, ಕುತಂತ್ರಗಳನ್ನು, ಮನುಷ್ಯರ ವಂಚನೆಗಳನ್ನು ಲಯ ಮಾಡುವಂಥ ವಿಧಗಳು, ಇದೆಲ್ಲವನ್ನ ನೋಡಿ ಸಂತೋಷಪಟ್ಟು ನಿನ್ನಲ್ಲಿ ಅಪ್ಪ ಇನ್ನೂ
ಉತ್ಸಾಹಗೊಂಡು ನಂಬಿಕೆಯಲ್ಲಿ ಬಲಗೊಂಡವರಾಗಿ ನಮ್ಮ ವಿಶ್ವಾಸ ಜೀವಿತವನ್ನು ಧೈರ್ಯವಾಗಿ ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ, ಅದ್ಭುತ ಕಾರ್ಯಗಳು ನಡೆಯಲಿ. ನಿನ್ನ ಮಕ್ಕಳಿಗೆ ನೀನು ನುಡಿದಿರುವಂಥ ಪ್ರತಿಯೊಂದು ವಾಗ್ದಾನಗಳು ಕೂಡ ಯಥಾ ಪ್ರಕಾರವಾಗಿ ಪರಿಪೂರ್ಣವಾಗಿ ನೆರವೇರಲಿ. ಅಪ್ಪ ತಂದೆಯೇ, ನೀವು ಅರ್ಥಿಗೆ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.